ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಏನ್ ಆಗ್ತಿದೆ ಗುರು ಈ ಕ್ರಿಕೆಟ್ ಲೋಕದಲ್ಲಿ? ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ T20 ಆಲ್ಮೋಸ್ಟ್ ಇಂಡಿಯಾ ಮ್ಯಾಚ್ ಗೆದ್ದಿದ್ದಾರೆ ಗೊತ್ತು, ಬಟ್ ಸೀರೀಸ್ ನ ಗೆದ್ಕೊಂಡಿದ್ರು. ಬಟ್ ಫೈನಲ್ ಮ್ಯಾಚ್ ಈ ರೇಂಜಿಗೆ ಆಗುತ್ತೆ ಅಂತ ಯಾರನ್ನು ಕೂಡ ಎಕ್ಸೆಪ್ಟೇಷನ್ ಇಟ್ಕೊಂಡಿರಲಿಲ್ಲ ಗುರು. ಎಲ್ಲ ಕೂಡ ತಲೆ ಕೆಳಗಾಗುವ ರೀತಿ ಮಾಡಿದ್ದು ರಿಂಕು ಅಂಡ್ ಸ್ಕೈ ಗುರು. ಎಂತ ಬೌಲಿಂಗ್ ಗುರು ಇಬ್ರದೂ ಕೂಡ. ಇದ್ರ ಜೊತೆಗೆ ಬ್ಯಾಟಿಂಗ್ ನಲ್ಲಿ ಖಂಡಿತ ಅಪ್ರಿಶಿಯೇಟ್ ಮಾಡಲೇಬೇಕು. ಎಲ್ಲ ಕೂಡ ವಿಕೆಟ್ ಉದ್ರೋದ್ರು ಕೂಡ ಒಬ್ಬ ವ್ಯಕ್ತಿ ನಿಂತು ನಾನು ಇದೀನಿ ತಂಡಕ್ಕೆ ಅಂತ ಆಡಿದ್ದು ಈ ಮ್ಯಾಚ್ ನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ನ ತಂದ್ಕೊಟ್ರೆ ಶ್ರೀಲಂಕಾ ಒಂದು ಧೂಳಿಪಟ ಆಗೋದ್ರು. ಅವ್ರಿಗೇನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಗೆಲ್ಲೋವಂತ ಮ್ಯಾಚ್ ನು ಕೂಡ ಹೀನಾಮಾನವಾಗಿ ಸೋಲುವಂತ ಟೀಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಶ್ರೀಲಂಕಾ ಅಂತ ಹೇಳ್ಬೋದು. ಈಸಿ ವಿನ್ನಿಂಗ್ ಮೂಮೆಂಟ್ ಅನ್ಯಾಯವಾಗಿ ಕಳ್ಕೊಂಡ್ರು ಅಂತ ಅನಿಸ್ತು. ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಮತ್ತೆ ಯಾಕೆ ತರ ಮಾಡ್ತಿದ್ದೀರಾ? ಸೊ ಇನ್ನು ಮಾಡಿಲ್ಲ ಅಂತ ಹೊತ್ತು ಗುರು, ನೀವು ಹಾಕುವಂತ ಪ್ರತಿಯೊಂದು ಲೈಕ್ಸ್ ಕೂಡ ನಮಗೆ ಮೋಟಿವೇಶನ್ ಆಗುತ್ತೆ. ನೀವು ಮಾಡುವಂತ ಪ್ರತಿಯೊಂದು ಸಬ್ಸ್ಕ್ರೈಬ್ಸ್ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೆ ಇಂಪ್ರೆಸ್ ಮಾಡುತ್ತೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರೆ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಇಂಡಿಯಾ ಟಾಸ್ ನ ಸೋತು ಬ್ಯಾಟಿಂಗ್ ನ ಆಡ್ಬೇಕಾಗುತ್ತೆ. ಸೊ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ ತಕ್ಷಣ ಇಂಡಿಯಾಗೆ ಏನ್ ಫೇವರಿಸಮ್ ಆಗಿರ್ಲಿಲ್ಲ. ಟಾಪ್ 5 ವಿಕೆಟ್ ಗಳು ಟಪ ಅಂತ ಉದ್ರೋಗ್ಬಿಡ್ತವೆ. ಯಶಸ್ವಿ ಜೈಸ್ವಾಲ್ ಕೇವಲ 10 ರನ್ ನೋಡೋದು ಔಟ್ ಆದ್ರೆ ಸ್ಯಾಮ್ಸನ್ ಅಗೇನ್ ಡಕ್ಕಿಗೆ ಔಟ್ ಆಗ್ತಾರೆ ಗುರು. ಇವರು ಹೋದ್ ಮ್ಯಾಚ್ ಕೂಡ ಡಕ್, ಈ ಮ್ಯಾಚ್ ಕೂಡ ಡಕ್. ಆಲ್ಮೋಸ್ಟ್ ಓಪನಿಂಗ್ ಏನೇ ಬಂದ್ರು ಕೂಡ ಅಷ್ಟು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡೋಕ್ ಆಗ್ಲಿಲ್ಲ ಸಂಜು ಸ್ಯಾಮ್ಸನ್ ಅವ್ರಿಗೆ. ಸೊ ನೆಕ್ಸ್ಟ್ ಚಾನ್ಸ್ ಸಿಗುತ್ತೋ ಇಲ್ವೋ ಖಂಡಿತ ಹೇಳಕ್ ಆಗೋದಿಲ್ಲ. ಯಾಕೆ ಇಂಟರ್ನ್ಯಾಷನಲ್ ಕೆರಿಯರ್ ಬಂದಾಗ್ಲೇ ಈ ರೇಂಜ್ಗೆ ಔಟ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ರಿಂಕು ಸಿಂಗ್ ಕೇವಲ 1 ರನ್ ಹೊಡೆದು ಔಟ್ ಆದ್ರೆ ಸ್ಕೈ ಕೇವಲ 8 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಟಾಪ್ 5 ವಿಕೆಟ್ಗಳು ಈ ರೇಂಜ್ಗೆ ಉದ್ರೋಗ್ತವೆ. ಬಟ್ ಅಲ್ಲಿ ನಿಂತು ಆಡಿದ್ದು ಶುಭ್ಮನ್ ಗಿಲ್. 37 ಬಾಲ್ನಲ್ಲಿ 39 ರನ್, 3 4, 105 ಸ್ಟ್ರೈಕ್ ರೇಟ್. ಯಾವತ್ತು ಶುಭ್ಮನ್ ಗಿಲ್ ಈ ರೇಂಜ್ಗೆ ಆಡೋದಿಲ್ಲ, ಬಟ್ ಡಿಮ್ಯಾಂಡ್ ಸಿಚುವೇಶನ್ ಮಾಡ್ತು ಗುರು. ಈ ರೇಂಜ್ಗೆ ಆಡ್ಲೇ ಬೇಕಾಯ್ತು, ಬೇರೆ ವಿಧಿನೇ ಇರ್ಲಿಲ್ಲ ಶುಭ್ಮನ್ ಗಿಲ್ ಅವ್ರ ಹತ್ರ. ಸೊ ಆದ್ರೂ ಕೂಡ ಕೇವಲ 39 ರನ್ ಅಂತ ಹೇಳಕ್ ಆಗೋದಿಲ್ಲ ಗುರು. ಇದು 39 ರನ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಂಡಿಯಾ ಅಂತ ಕ್ರೂಷಿಯಲ್ ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಶಿವಂ ದೂಬೆ ಅವರು ಬಂದ್ರು ಕೂಡ ಕೇವಲ 13 ರನ್ ನೋಡ್ಬಿಟ್ಟು ಔಟ್ ಆಗ್ತಿರೋದ್ರಿಂದ ಕ್ರೂಷಿಯಲ್ 4 ಕೊಟ್ಟಿದ್ದು ರಿಯಾನ್ ಪರಾಗ್ ಅವರು ಹಾಗೂ ಶುಭ್ಮನ್ ಗಿಲ್ ನಡುವೆ ಒಂದು ಒಳ್ಳೆ 50 ಪಾರ್ಟ್ನರ್ಶಿಪ್ ಬಂತು ಗುರು. ರಿಯಾನ್ ಪರಾಗ್ ಅವರು 18 ಬಾಲ್ ನಲ್ಲಿ 26 ರನ್ ಹೊಡಿತಾರೆ. ಇದರಲ್ಲಿ 1 4, 2 6, 3ನೇ ಸಿಕ್ಸರ್ ಹೊಡೆಯೋಕೊಬ್ರು ಹೋಗ್ಬಿಟ್ಟು ಡೀಪ್ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ನ ಕೊಡ್ತಾರೆ ಗುರು. ಸೊ ತುಂಬಾನೇ ಬೇಸರ ಆಗುವಂತ ವಿಚಾರ ಇದಾಗುತ್ತೆ. ಇದಾದ್ಮೇಲೆ ರಿಯಾನ್ ಪರಾಗ್ ಅವರು ಕೂಡ ಔಟ್ ಆಗ್ತಾರೆ. ಬಟ್ ವಾಷಿಂಗ್ಟನ್ ಸುಂದರ್ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಅಂತ ಇವರಿಂದ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಗುರು. 18 ಬಾಲ್ಗೆ 25 ರನ್, 2 4, 1 6 ಚಚ್ತಾ ಇದಾರೆ ಗುರು. ಹೆಂಗಾರು ಬರ್ಲಿ, ಆ ಕಡೆಗೆ ಹೋದ್ರೆ ಆ ಕಡೆಗೆ ಹೋಗಿ ಹೊಡಿತೀನಿ, ಈ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರು ಹೊಡಿತೀನಿ ಇಂದ ರೇಂಜ್ಗೆ ಆಡ್ತಾ ಇದ್ದಿದ್ದು ವಾಷಿಂಗ್ಟನ್ ಸುಂದರಿಂದ. ಬಿಷ್ಣೋಹಿ 8 ಬಾಲ್ಗೆ 8 ರನ್, ಒಂಥರ ಕ್ಯಾಮಿಯೋ ಇನ್ನಿಂಗ್ಸ್ ಇವರಿಂದನೂ ಕೂಡ ಅಂತ ಹೇಳ್ಬೋದು ಬೌಲರ್ ಆಗಿ. ಇನ್ನು ಮೊಹಮ್ಮದ್ ಸಿರಾಜ್ 1 ಬಾಲ್ ಆಡಿ ಯಾವುದೇ ರನ್ ಹೊಡಿಯಕ್ಕಾಗೋದಿಲ್ಲ, ಔಟ್ ಆಗ್ತಾರೆ, ಅದು ಕೂಡ ರನ್ ಔಟ್. ಈ ಗುರಿನ ಏನಿದೆ 137 ರನ್ ಹೊಡಿತಾರೆ ಇಂಡಿಯಾ 20 ಓವರ್ಲಿ. ಈ ಗುರಿನ ಬೆನ್ನಟ್ಟಿದಂತ ಶ್ರೀಲಂಕಾ ತಂಡಕ್ಕೆ ಸುಲಭ ತುತ್ತಾಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅದೇ ರೀತಿ ಅವರ ಓಪನರ್ಸ್ ಗಳು ಭದ್ರ ಬುನಾದಿನ ಹಾಕೊಟ್ರು ಶ್ರೀಲಂಕಾ ತಂಡಕ್ಕೆ. ಪಿ ನಿಸಂಕ 27 ಬಾಲ್ ನಲ್ಲಿ 26 ರನ್. ಸೊ ಇವ್ರ ವಿಕೆಟ್ ನ ಕಿತ್ತಿದ್ದು ರವಿ ಬಿಷ್ಣೋಹಿ 5 4 ನ ಕೂಡ ಹೊಡೆದಿರ್ತಾರೆ ಗುರು ಇವರು. ಇದಾದ್ಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಕುಶಾಲ್ ಮೆಂಡಿಸ್ ವರ್ಸಸ್ ಕುಶಾಲ್ ಪೆರೇರಾ ಅವರ ನಡುವೆ. 43 ರನ್ ಕುಶಾಲ್ ಮೆಂಡಿಸ್ ಹೊಡೆದ್ರೆ ಕುಶಾಲ್ ಪೆರೇರಾ 46 ರನ್ ಹೊಡಿತಾರೆ. ಒಂದ್ ರೀತಿ ನೋಡೋದಾದ್ರೆ ಶ್ರೀಲಂಕಾ ಗೆಲ್ಲೋಕೆ ಎಲ್ಲಾ ಆಪರ್ಚುನಿಟಿ ಕೂಡ ಅವ್ರ ಹತ್ರ ಇತ್ತು. ಬಟ್ ಇದನ್ನ ಕಿತ್ತು ಎಸ್ತಿದ್ದು ಬಿಷ್ಣೋಹಿ ಅವರೇನೇ ಗುರು. ಕುಶಾಲ್ ಮೆಂಡಿಸ್ ಅವರ ವಿಕೆಟ್ ನ ಕೂಡ ಎತ್ತಾಕೊಳ್ತಾರೆ. ಇನ್ನು ಕುಶಾಲ್ ಪೆರೇರಾ ಅವರ ವಿಕೆಟ್ ನ ನಮ್ಮ ರಿಂಕು ಸಿಂಗ್ ಬಂದ್ಬಿಟ್ಟು ಚಚ್ಚಿ ಬಿಸಾಕ್ತಾರೆ ಗುರು. ಒಂದ್ ರೀತಿ ಅವಕಾಶನೇ ಕೊಡೋದಿಲ್ಲ ರಿಂಕು ಸಿಂಗ್ ಅವರು. ಅದನ್ನು ಕೂಡ 19ನೇ ಓವರ್ ನಲ್ಲಿ ಕಿತ್ತಿದ್ದು ರಿಂಕು ಸಿಂಗ್ ಈ ವಿಕೆಟ್ ನ 2 ಸೊ ಇದಾದ್ಮೇಲೆ ಯಾರೊಬ್ಬ ಪ್ಲೇಯರ್ಸ್ ಕೂಡ ಇವ್ರ ಕಡೆ ನಿಂತ್ಕೊಳ್ಳೋದಿಲ್ಲ. ಟಾಪ್ 3 ಜನನ್ನ ವಿಕೆಟ್ ಬಿದೋಗ್ತಿದ್ದಂಗೆ ಎಲ್ಲ ಕೂಡ ತಬ ಒಂದ್ ಕಡೆಯಿಂದ ಉದ್ರೋಗ್ಬಿಟ್ರು. ಬಟ್ 19ನೇ ಓವರ್ 20ನೇ ಓವರ್ ತುಂಬಾ ಕ್ರೂಷಿಯಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ 19ನೇ ಓವರ್ ಕ್ಯಾಪ್ಟನ್ ಮೂವ್ ಅಂತ ಹೇಳ್ಬೋದು ಗುರು. ಸೂರ್ಯಕುಮಾರ್ ಯಾದವ್ ತಗೊಂಡಂತ ಆ ಒಂದು ನಿರ್ಧಾರ ಇಡೀ ಮ್ಯಾಚ್ ನ ಗತಿನೇ ಬದಲಾಯಿಸ್ಬಿಡ್ತು. ಕೊನೆ 2 ಓವರ್ಗೆ ಬೇಕಾಗಿದ್ದು ಕೇವಲ 9 ರನ್. ಸೊ 9 ರನ್ ಅವ್ರ ಕಡೆ ನೋಡೋದ್ರೆ ತೀಕ್ಷ್ಣ ಕೂಡ ಹೊಡಿಬಹುದಾಗಿತ್ತು. ಯಾವೊಬ್ಬ
ಅದು ಅಲ್ದೇ ಕುಶಾಲ್ ಪೆರೇರಾ ಅವರು ಇನ್ನೂ ಕೂಡ ಸ್ಕ್ರೀನ್ ನಲ್ಲಿ ಇದ್ರು. ಬಟ್ ಅದನ್ನ ವಿಕೆಟ್ ನ ಎತ್ಕೊಟ್ಟಿದ್ ಯಾರು, ನಮ್ಮ ರಿಂಕು ಸಿಂಗ್ 19ನೇ ಓವರ್ ನಲ್ಲಿ 2 ವಿಕೆಟ್ ನ ಎತ್ಕೊಡ್ತಾರೆ. ಅದ್ರ ಜೊತೆಗೆ 20ನೇ ಓವರ್ ನಾವೆಲ್ಲ ಸಿರಾಜ್ ಮಾಡಬಹುದು, ಮೇ ಬಿ ಅವ್ರ ಹತ್ರ ಇನ್ನೂ 1 ಓವರ್ ಬಾಕಿ ಇತ್ತು ಅಂತ ಅನ್ಕೊಂಡಿದ್ದು. ಬಟ್ ಅಲ್ಲಿ ಎಲ್ರಿಗೂ ತಲೆ ಕೆಳಗಾಗುವಂತ ಮಾಡಿದ್ದು ನಮ್ಮ ಸ್ಕೈ ಸೂರ್ಯಕುಮಾರ್ ಯಾದವ್ ಬೈ ಅಂತ ಹೇಳ್ಬಹುದು ಗುರು. ಯಾಕಂದ್ರೆ ಅವರು ಕೂಡ 1 ಓವರ್ ಮಾಡ್ಬಿಟ್ಟು ಕೇವಲ 5 ರನ್ ಕೊಟ್ಟು 2 ವಿಕೆಟ್ ನ ಎತ್ತಾಕೊಳ್ತಾರೆ ಗುರು. ಸೊ ಕೊನೆ ಓವರ್ ಬೇಕಾಗಿದ್ದು 6 ರನ್, ಬಟ್ 5 ರನ್ ಅವರು ಕೊಟ್ಟಿದ್ದು. ಇನ್ನು ರವಿ ಬಿಷ್ಣೋಯಿ 1 ಓವರ್ ನಲ್ಲಿ 2 ವಿಕೆಟ್ ನ ತಗೊಂಡಿದ್ದ ರವಿ ಬಿಷ್ಣೋಯಿ ಎಲ್ಲ ಗುರು. ಅದು ರಿಂಕು ಸಿಂಗ್ ಕೊಟ್ಟಿದ್ದು ಕೇವಲ 3 ರನ್. ಯಪ್ಪ ಎಂತ ಬೌಲಿಂಗ್ ಗುರು. ಒಂಥರ ಶೇನ್ ವಾರ್ನ್, ಅನಿಲ್ ಕುಂಬ್ಳೆ ಮತ್ತೆ ಮುರಳೀಧರನ್ ನೆನಪಾಗ್ಬಿಟ್ರು. ಈ 3 ಜನ ನೋಡ್ತಿದ್ದಂಗೆನೆ ರಿಯಾನ್ ಪರಾಗ್ ಅವರು ಕೂಡ 4 ಓವರ್ಗೆ ಕೊಟ್ಟಿದ್ದು ಕೇವಲ 27 ರನ್. ಇನ್ನು ರವಿ ಬಿಷ್ಣೋಯಿ 4 ಓವರ್ಗೆ 38 ರನ್ 2 ವಿಕೆಟ್ ನ ಕೊಟ್ರೆ, ವಾಷಿಂಗ್ಟನ್ ಸುಂದರ್ 4 ಓವರ್ 23 ರನ್ 2 ವಿಕೆಟ್ ನ ತಗೊಳ್ತಾರೆ. ಸಿರಾಜ್ ಅವರು 3 ಓವರ್ಗೆ 11 ರನ್, ಯಾವುದೇ ವಿಕೆಟ್ ಕೂಡ ತಗೊಳ್ಳೋದಿಲ್ಲ, ಬಟ್ ಒಳ್ಳೆ ಎಕನಾಮಿಕ್ ಮೇಂಟೈನ್ ಮಾಡಿದರೆ. ಖಲೀಲ್ ಅಹಮದ್ 3 ಓವರ್ 28 ರನ್. ಇನ್ನು ಶ್ರೀಲಂಕಾ ತಂಡ ಬಂದ್ರೆ ಫಸ್ಟ್ ಸೂಪರ್ ಓವರ್ ಆಡೋದಿಕ್ಕೆ ಅವರು ಆಡಿದ್ದು ಕೇವಲ 3 ಬಾಲು, 2 ರನ್ ಹೊಡೆದು 2 ವಿಕೆಟ್ ಉದ್ರು ಹೋದ್ರು. ಸೊ ಅಷ್ಟೇನೆ ಈ ಓವರ್ ನ ಮಾಡಿದ್ದು ವಾಷಿಂಗ್ಟನ್ ಸುಂದರ್. ಅದ್ಭುತವಾದ ಬೌಲಿಂಗ್ ಅಂತ ಹೇಳ್ಬಹುದು. ಇನ್ನ ಈ ಮೊತ್ತನ ಬೆನ್ನಟ್ಟಿದಂತ ನಮ್ಮ ಟೀಮ್ ಇಂಡಿಯಾಗೆ ಕೇವಲ 3 ರನ್ ಬೇಕಾಗಿತ್ತು. ಸ್ಕೈ ಅವರು ಒಂದೇ ಬಾಲ್ ನಲ್ಲಿ 4 ಹೊಡೆದ್ಬಿಟ್ಟು ಮ್ಯಾಚ್ ನ ವಿನ್ ಮಾಡ್ತಾರೆ. ಸೊ ಅದು ಮಿಸ್ ಫೀಲ್ಡ್ ಕೂಡ ಆಯ್ತು, ಸೊ ತೊಂದರೆ ಇಲ್ಲ, ಬಟ್ ವಿನ್ ಆದೋ ಗುರು. ಬಟ್ ಆ 19ನೇ ಓವರ್ 20 ಓವರ್ ಇದೆಯಲ್ಲ, ಎಂತಹ ಬೌಲಿಂಗ್ ಗುರು, ಎಲ್ಲಾ ಕೂಡ ತಲೆ ಕೆಳಗೆ ಬುಡ ಮೇಲಾಗುತ್ತೆ. ಸೊ ಈ ಮ್ಯಾಚ್ ನ ಸೂಪರ್ ಓವರ್ ಬೌಲಿಂಗ್ ಮಾಡಿದಂತ ವಾಷಿಂಗ್ಟನ್ ಸುಂದರ್ ಅವ್ರಿಗೇನೆ ಸಿಕ್ತು ಗುರು. ಯಾಕೆ ನನ್ಗನ್ಸುತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸ್ಕೈ ಮತ್ತೆ ರಿಂಕುಗೆ ಕೊಡ್ಬೇಕಾಗಿತ್ತು. ಯಾಕೆಷ್ಟೇ 19-20 ಓವರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ದು ವಾಷಿಂಗ್ಟನ್ ಸುಂದರ್. ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ 26 ಒಳ್ಳೆ ಕ್ರೂಷಿಯಲ್ ರನ್ ಹೊಡೆದ್ರು, ಅದಲ್ಲದೆ 2 ವಿಕೆಟ್ ನ ಕಿತ್ತು ಎಕನಾಮಿಕಲ್ ಆಗಿ ಮೇಂಟೈನ್ ಮಾಡಿದ್ರು. ಹಾಗೂ ಸೂಪರ್ ಓವರ್ ನಲ್ಲಿ ಬಂದು 2 ವಿಕೆಟ್ ನ ಕಿತ್ತರು, 3 ಬಾಲ್ ನಲ್ಲಿ ಕೊಟ್ಟಿದ್ದು ಕೇವಲ 2 ರನ್. ಸೊ ಇದೇ ಕಾರಣಕ್ಕೋಸ್ಕರ ಸ್ಕೈ ಅವ್ರಿಗೆ ಒಂದ್ ರೀತಿ ಬಿಗ್ ಬಲ ಸಿಕ್ತಂಗ ಆಗಿತ್ತು ಗುರು ಈ ಮ್ಯಾಚ್ ನಲ್ಲಿ. ಏನೋ ಒಂಥರ ಹೇಳೋದಾದ್ರೆ ಶುಭ್ಮನ್ ಗಿಲ್ ಅಂಡ್ ರಿಂಕು ಒಂಥರ ಬೆಂಕಿ ಮ್ಯಾಜಿಕ್ ಮಾಡಿದ್ರು ಸ್ಕೈ ಅವರ ಕ್ಯಾಪ್ಟನ್ಸಿಯಲ್ಲಿ. ಇನ್ನು ಗೌತಮ್ ಗಂಭೀರ್ ಅವ್ರಿಗೆ ಹೆವಿ ಖುಷಿಯಾಗಿರುತ್ತೆ, ಯಾಕಂದ್ರೆ ಮೊದಲ T20 ಸೀರೀಸ್ ಅನ್ನೇ ಈ ರೇಂಜ್ಗೆ ಬೆಂಕಿ ಥ್ರಿಲ್ಲಿಂಗ್ ಮೂಲಕ ಸರಣಿನ ವಶಪಡಿಸಿಕೊಂಡಿದ್ದಾರೆ. ಸೊ ಈ ಮೂಲಕ T20 ಸರಣಿ ಶ್ರೀಲಂಕಾದಲ್ಲಿ ಮುಕ್ತಾಯವಾಗಿದೆ. 3-3 ಮ್ಯಾಚ್ ಕೂಡ ಗೆದ್ಬಿಟ್ಟು ನಾವು T20 ಸರಣಿನ ಗೆದ್ಕೊಂಡಿದೀವಿ. ಬಟ್ ODI ಬಾಕಿ ಇದೆ. ODI ಗೆದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಏನಾದ್ರು ಕ್ಲೀನ್ ಸಿಪ್ ಮಾಡ್ಕೊಂಡ್ ಬರ್ತಾರ ನಮ್ಮ ಟೀಮ್ ಇಂಡಿಯಾಗೆ. ಸೊ ಕಾದು ನೋಡ್ಬೇಕು. ಸೊ ನಿಮ್ಗೆ ಅನ್ಸುತ್ತೆ ಈ ಮ್ಯಾಚ್ ನ ನಿಮ್ಮ ಹೀರೋ ಯಾರು? ನನ್ಗೆ ಅನಿಸ್ತಾ ಇದೆ ಸ್ಕೈ ಕ್ಯಾಪ್ಟನ್ಸಿ ಬೆಂಕಿ ಮೆಚ್ಚಲೇಬೇಕು ಗುರು. ಬೌಲರ್ಸ್ ಇದ್ರೂ ಕೂಡ ಬೌಲಿಂಗ್ ಮಾಡಿದ್ದು ಸ್ಕೈ ಹಾಗೂ ರಿಂಕು, ಈ ನಿರ್ಧಾರ ತಗೊಂಡಿದ್ದು ಸ್ಕೈ. ಸೊ ನನ್ಗನ್ಸುತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವರು ರಿಂಕು ಅಂಡ್ ಸ್ಕೈ ಇಬ್ಬರಿಗೂ ಕೂಡ ಸೇರಿ ಕೊಡ್ಬೇಕು. ಸೊ ನಿಮ್ಗೆ ಯಾರಿಗೆ ಕೊಡ್ಬೇಕು ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ಸ್ ಮಾಡೋದು ಮಾತ್ರ ಮರಿಲೇಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.